ಸೊ ಯೂಟ್ಯೂಬಲ್ಲಿ ನಮಗೆ ಬೇಕಾದಷ್ಟು ಟ್ರೈಲರ್ ಬ್ರೇಕ್ ಡೌನ್ ವೀಡಿಯೋಸ್ ಇದೆ. ಬಟ್ ನಾನು ಟಾಕ್ಸಿಕ್ ಸಿನಿಮಾಟೋಗ್ರಫಿ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಈ ವಿಡಿಯೋ ಒಂದು ಬ್ರೇಕ್ ಡೌನ್ ವಿಡಿಯೋ ಆಗಿರಬೇಕು. ಮತ್ತು ಈ ಸಿನಿಮಾದ ಡೈರೆಕ್ಟರ್ಸ್ ಆಗಲಿ, ಸಿನಿಮಾಟೋಗ್ರಫರ್ಸ್ ಆಗಲಿ ಅಥವಾ ಟೀಮ್ ಅವರಾಗಲಿ ಹೇಗೆಲ್ಲ ಥಿಂಕ್ ಮಾಡ್ತಾರೆ ಅನ್ನೋದು ಕವರ್ ಆಗಬೇಕು. ಜೊತೆಗೆ ಈ ಅಪ್ಕಮಿಂಗ್ ಸಿನಿಮಾಟೋಗ್ರಫರ್ಸ್ಗೇನು ಹೆಲ್ಪ್ ಆಗಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಇದುವರೆಗೂ ಬಿಟ್ಟಿರೋ ಈ ಟಾಕ್ಸಿಕ್ ಕಂಟೆಂಟ್ನ ನಾವು ಅಬ್ಸರ್ವ್ ಮಾಡಿದರೆ ಏನೆಲ್ಲ ಇದೆ ಅಂತ ಒಂದು 4 ಟೀಸರ್ಸ್ ಇದೆ, ಟ್ರೈಲರ್ ಇದೆ, ಮತ್ತು ಸಾಂಗ್ಸ್ ಇದೆ. ಇದಿಷ್ಟು ನಾನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಅನಾಲಿಸಿಸ್ ಮಾಡಿದ್ಮೇಲೆ ಈ ಟಾಕ್ಸಿಕ್ ಸಿನಿಮಾಟೋಗ್ರಫಲ್ಲಿ ಒಂದು ಹಿಡನ್ ಪ್ಯಾಟರ್ನ ಐಡೆಂಟಿಫೈ ಮಾಡಿದ್ದೀನಿ. ಒಂದೊಂದು ಕಲ್ಲರು ಒಂದೊಂದು ಸ್ಟೋರಿ ಹೇಳುತ್ತೆ. ಸೊ ಟೋಟಲಾಗೆ ಮೇಜರ್ಲಿ ನಾನು ಹೇಳಕೊಟ್ಟಿರೋದು 4 ಕಲರ್ಸ್ನ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ. ಅದ್ಯಾವುದು ಅಂತ ಬ್ರೇಕ್ ಡೌನ್ ಮಾಡೋಕ್ಕೂ ಮುಂಚೆ ತುಂಬ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೀನಿ. ಸ್ಕಿಪ್ ಮಾಡ್ದಲೇ ಈ ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಕಲ್ಲರು ಮತ್ತು ಲೈಟಿಂಗ್ ಇದೆಯಲ್ಲ, ಇದೇ ಸಿನಿಮಾಟೋಗ್ರಫಿ ಅಲ್ಲ, ಇಟ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಸಿನಿಮಾಟೋಗ್ರಫಿ. ಈ ಕಲರ್ಸು ಲೈಟಿಂಗು ಏನು ಮಾಡತ್ತೆ ಅಂತ ಹೇಳಿದರೆ ಇದೇ ಈ ಮೂಡ್ನ, ಡ್ರಾಮಾನ, ಇಮೋಷನ್ನ ಫುಲ್ ಎನ್ಹಾನ್ಸ್ ಮಾಡುತ್ತೆ. ಈ ಟಾಕ್ಸಿಕಲ್ಲಿ ಈ ಆರೆಂಜ್ ಕಲರ್ನ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದರೆ ಹ್ಯಾಪಿನೆಸ್ ಮತ್ತು ಲವ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹೇಗೆ ಅಂತ ಹೇಳಿ ನಾನು ಇವಾಗ ಒಂದಷ್ಟು ಫ್ರೇಮ್ಸ್ನ ನಾನು ನಿಮಗೆ ತೋರಿಸ್ತೀನಿ, ನಿಮಗೆ ಅಬ್ಸರ್ವ್ ಮಾಡಿ. ತಬಾಯಿ ಸಾಂಗಿಂದು ನಿಮಗೆ ಆರೆಂಜ್ ಕಲರ್ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಯಾರನ್ನ ಯಶವರು ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಸಾಂಗಲ್ಲಿ ಈ ನಮ್ಮ ನಾಡಿಯ ಕ್ಯಾರೆಕ್ಟರ್ ಕಯರ ಅಡ್ವಾನ್ನೇ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಅದೇ ತಬಾಯಿ ಸಾಂಗಲ್ಲಿ ಈ ಆರೆಂಜ್ ಕಲರ್ ಬರ್ತಾ ಇದೆ. ನೆಕ್ಸ್ಟು ಇನ್ನೊಂದು ನೋಡಿ, ಇಲ್ಲಿ ನಮಗೆ ಆರೆಂಜ್ ಕಲರ್ ಇಲ್ಲ, ಆದರೆ ಈ ರಾಯ ಮತ್ತು ನಾಡಿಯ ಕ್ಯಾರೆಕ್ಟರ್ ಹಾಕೊಂಡಿರೋ ಈ ಡ್ರೆಸ್ನ ನೀವು ಅಬ್ಸರ್ವ್ ಮಾಡಿ. ಮತ್ತೆ ನಿಮಗೆ ಆರೆಂಜ್ ಶೇಡ್ಸ್ ಎಲ್ಲ ಇದೆ. ಮತ್ತೆ ನಮಗೆ ಮನಮೋಹಕ ಸಾಂಗಿಗೆ ಬನ್ನಿ, ಇಲ್ಲೂ ನಿಮಗೆ ಆರೆಂಜ್ ಕಲರ್ ನಿಮಗೆ ಫೇಸಿಗೆ ಬರ್ತಾ ಇದೆ. ಕಂಪ್ಲೀಟ್ಲಿ ಸಾಫ್ಟ್ ಲೈಟಿಂಗ್ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟು ರೆಡ್ ಕಲರ್. ಈ ಟಾಕ್ಸಿಕಲ್ಲಿ ಇದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಡೇಂಜರು, 2ನೇದು ಲಸ್ಟು, 3ನೇದು ವೈಲೆನ್ಸು. ಹೆಂಗೆ ಅಂತ ನೆಕ್ಸ್ಟ್ ಫ್ರೇಮ್ಸ್ ತೋರಿಸ್ತೀನಿ ನೋಡಿ. ಇದು ನಮಗೆ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರಲ್ಲಿ ಬಂದಿರೋ ಶಾರ್ಟ್ಸು. ವಾಯ್ಸ್ ಓವರಲ್ಲಿ ಡಿಸೆಪ್ಷನ್ ಅಂತ ಬಂದಾಗ ಈ ನಾಡಿಯಾ ಕ್ಯಾರೆಕ್ಟರ್ದು ಶಾರ್ಟ್ಸ್ ಬರುತ್ತೆ. ಸೊ ಇವಾಗ ಬಿಟ್ಟಿರೋ ಟ್ರೈಲರಲ್ಲಿ ಈ ನಾಡಿಯಾಗೂ ರಾಯಾಗೂ ಆಗಲ್ಲ ಅಂತ ನಮಗೆ ಗೊತ್ತಾಯ್ತು. ಸೊ ಕ್ಲಿಯರ್ಲಿ ನಿಮಗೆ ಅಲ್ಲಿ ಹಾಕಿರೋ ಡ್ರೆಸ್ ಕಲರ್ ಆಗಲಿ, ಅವಳಿಗೆ ಹಾಕಿರೋ ಲಿಪ್ಸ್ಟಿಕ್ ಕಲರ್ ಆಗಲಿ ಕಂಪ್ಲೀಟ್ಲಿ ರೆಡ್ ಕಲರ್ ಇದೆ. ನೆಕ್ಸ್ಟು ಅದೇ ಸರ್ಕಸ್ ಅಲ್ಲಿ ಒಂದು ಫೈಟ್ ನಡೆಯುತ್ತೆ ಜೋಕರ್ಸ್ ಕಡೆಯಿಂದ. ರೆಡ್ ಕಲರ್ನ ನೀವು ನೋಟಿಸ್ ಮಾಡ್ಬೋದು. ಈ ಶಾರ್ಟ್ ಅಲ್ಲಿ ನೋಡಿ, ಆ ರಾಯಂಗೆ ಅಟ್ಯಾಕ್ ಇವಳು ಮಾಡಿಸಿರ್ತಾಳೋ ಅಥವಾ ಇವಳು ಸಹಾಯದಿಂದ ವಿಲನ್ಸ್ ಅಟ್ಯಾಕ್ ಮಾಡಿರ್ತಾರೋ ಅದು ನಮಗೆ ಸಿನಿಮಾದಲ್ಲಿ ಗೊತ್ತಾಗತ್ತೆ. ಆದರೆ ಅಲ್ಲಿ ಅವಳು ಹಾಕಿರೋ ಡ್ರೆಸ್ ಕಲರ್ ಅಬ್ಸರ್ವ್ ಮಾಡಿ, ನಿಮಗೆ ರೆಡ್ ಕಲರ್ ಇದೆ. ಅಂದರೆ ನಾಡಿಯಾ ಶಿ ಇಸ್ ರೆಪ್ರೆಸೆಂಟಿಂಗ್ ಲೈಕ್ ಎ ಡೇಂಜರ್ ಅಂತ ಅರ್ಥ ಮಾಡ್ಕೋಬೇಕು ನಾವು ಈ ಶಾರ್ಟಲ್ಲಿ. ಈ ಗಂಗಾ ಕ್ಯಾರೆಕ್ಟರ್ ಹಾಕೊಂಡ್ರೆ ಡ್ರೆಸ್ ಕಲರ್ ನೋಡಿ, ಅಗೇ ನಮಗೆ ರೆಡ್ ಕಲರ್ ಇದೆ. ಇದು ಯಾಕೆ ಡೇಂಜರ್ ಅಂತ ಹೇಳಿದ್ರೆ ನಮಗೆ ಈ ಟ್ರೈಲರ್ ಅಲ್ಲಿ ಗೊತ್ತಾಗತ್ತೆ ರಾಯ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಅಂದ್ರೆ ಈ ಸೀನ್ ಅಲ್ಲಿ ರಾಯ ತುಂಬಾ ಡೇಂಜರ್ ಇದ್ದಾನೆ ಅಂತ ಅರ್ಥ. ಅದಕ್ಕೆ ನಿಮಗೆ ರೆಪ್ರೆಸೆಂಟೇಟ್ ಆಗಿ ನಿಮ್ಗೆ ಹಿಂದಗಡೆ ಇಬ್ರು ನೇತಾಕಿದ್ದಾರೆ ನೋಡಿ. ನಮ್ಗೆ ಈ ಕಸಾಯಿ ಅಂಗಡಿಗೆ ಹೋಗಿದ್ರೆ ನಿಮಗೆ ಅಲ್ಲಿ ಕುರಿನ ಈ ತರ ನೇತಾಕಿರ್ತಾರೆ. ಸೊ ಆ ತರ ಇದೆ ಈ ಫ್ರೇಮ್. ನೆಕ್ಸ್ಟ್ ನಮಗೆ ಎಲಿಜಬೆತ್ ಕ್ಯಾರೆಕ್ಟರ್ನ ನೋಡಿ, ಇವಳು ಡೇಂಜರಸ್ ಅನ್ನೋದು ನಮಗೆ ಐಸಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಅಗೇನ್ ನಿಮಗೆ ಸೈಡಲ್ಲಿ ನೋಡಿದ್ರೆ ನಿಮಗೆ ರೆಡ್ ಕಲರ್ ಲೈಟಿಂಗ್ಸ್ನ ಹಾಕಿದ್ದಾರೆ. ನೆಕ್ಸ್ಟ್ ಗ್ರೀನ್ ಕಲರ್. ಈ ಟಾಕ್ಸಿಕಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಡ್ನೆಸ್, ಈ ಹುಚ್ಚುತನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಿಂಗೆ ಅಂತ ಹೇಳಿದ್ರೆ ಈ ಟಿಕೆಟ್ ಕ್ಯಾರೆಕ್ಟರ್ಲಿರೋ ಬ್ಯಾಕ್ ಗ್ರೌಂಡ್ನ ನೋಡಿ, ನಿಮಗೆ ಅಲ್ಲಿ ನಮಗೆ ಆ ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಅಲ್ಲಿ ನಿಮಗೆ ಗ್ರೀನ್ ಕಲರ್ ತರ ಕಾಣಿಸ್ತಾ ಇದೆ. ಆಮೇಲೆ ಈ ಒಂದು ಫೇಸ್ ಎಕ್ಸ್ಪ್ರೆಷನ್ ನೋಡಿ, ನಿಮಗೆ ಒಂಥರ ಮ್ಯಾಡ್ನೆಸ್ ತರನೇ ಅಂತ ಅನ್ಸುತ್ತೆ. ಏನಪ್ಪ ಇದು ಬ್ಯಾಕ್ ಗ್ರೌಂಡ್ ಫಾರೆಸ್ಟ್ ಗ್ರೀನ್ ಕಲರ್ ಇದೆ, ಇದನ್ನ ಹೆಂಗ್ ಮ್ಯಾಡ್ನೆಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ನೋಡಿ ಇದೇ ಎಲಿಜಬೆತ್ ಕ್ಯಾರೆಕ್ಟರ್ಗೆ ಅಗೈನ್ ಹಾಫ್ ಲೈಟಿಂಗ್ ಇದೆ, ಒಂಥರ ವಿಚಿತ್ರವಾಗಿ ನಗಾಡ್ತಾ ಇದ್ದಾಳೆ. ಅಗೈನ್ ಈ ಸರ್ಕಸ್ ಅಲ್ಲಿ ಜೋಕರ್ಸ್ ಬಂದ್ಬಿಟ್ಟು ರಾಯಿಗೆ ಅಟ್ಯಾಕ್ ಮಾಡ್ತಾರಲ್ಲ, ಅಲ್ಲಿ ನೋಡಿ ಈ ಗ್ರೀನ್ ಮತ್ತೆ ರೆಡ್ ನ ಮಿಕ್ಸ್ ಮಾಡಿದ್ದಾರೆ. ಈ ಡೇಂಜರಸ್ ಮತ್ತೆ ಈ ಮ್ಯಾಡ್ನೆಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್. ಈ ಟಾಕ್ಸಿಕಲ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ವಿಲನ್ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವ್ರ ವಿಲನ್ಸ್ ಹಾಕೋ ಡ್ರೆಸ್ ಎಲ್ಲ ಈ ನೀವು ಟ್ರೈಲರ್ ಟೀಸರ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಎಲ್ಲ ನಿಮಗೆ ಬ್ಲ್ಯಾಕ್ ಕಲರ್ಸೇ ಬರುತ್ತೆ. ಈ ಎಲಿಜಬೆತ್ ಕ್ಯಾರೆಕ್ಟರ್ ನೋಡಿ ಆ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ, ಇನ್ಕ್ಲೂಡಿಂಗ್ ಅವಳು ಕಣ್ಣಿಗೆ ಹಾಕೊಂಡಿರೋ ಶೇಡ್ಸ್ ಇಂದ ಹಿಡಿದು. ನೆಕ್ಸ್ಟ್ ಆ ಫ್ಯಾಮಿಲಿಗೆ ಮೇನ್ ಹೆಡ್ ನೋಡಿ, ಅವನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ. ನೆಕ್ಸ್ಟ್ ಆ ಲೇಡೀಸ್ ಟೀಸರ್ ಅಲ್ಲಿ ಈ ವಿಮೆನ್ಸು ಆ ರಾಯಾಗ ಅಟ್ಯಾಕ್ ಮಾಡ್ತಾರಲ್ಲ, ಇವರು ಬ್ಲ್ಯಾಕ್ ಕಲರ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದೇ ಫ್ಯಾಮಿಲಿಯವರು ಇವ್ರನ್ನ ಕಳಿಸಿರ್ತಾರೆ. ಇದನ್ನ ಹೆಂಗೆ ನಾವು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಈ ಥರ್ಡ್ ಕ್ಯಾರೆಕ್ಟರ್ ನೋಡಿ, ಇಲ್ಲಿ ಅವಳು ಪ್ಲಸ್ ಸಿಂಬಲ್ನ ಹಾಕೊಂಡಿದ್ದಾಳೆ. ಸೊ ಇವ್ರನ್ನ ಅದೇ ಫ್ಯಾಮಿಲಿಯವರು ಕಳಿಸಿರೋದು ಅಂತ ಅರ್ಥ.
ಈ ಟ್ರೈಲರ್ ಬ್ರೇಕ್ ಡೌನ್ ವಿಡಿಯೋದಲ್ಲಿ ನನಗೆ ಇವಳು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಕ್ಕೆ ಹೇಳಿದ್ದೆ. ಸೊ ಈಗ ಮೇ ಬಿ ಇವಳು ಅದೇ ಆ ಫ್ಯಾಮಿಲಿಗೆ ಸೇರಿರ್ಬೋದು ಅಂತ ಅನಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಅವಳು ಹಾಕೊಂಡಿರೋ ಬಟ್ಟೆಯಿಂದ ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಈ ಟ್ರೈಲರ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಗೊತ್ತಾಗತ್ತೆ. ಈ ಬ್ಲೂ ಕಲರ್ ಟಾಕ್ಸಿಕ್ ಕಲರ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಡಾರ್ಕರ್ ಇಮೋಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಯನತಾರ ಅಗೇನ್ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ, ರಾಯನ್ ಭುಜದ ಮೇಲೆ ಮಲ್ಕೊಂಡಿದ್ದಾಳೆ. ಇಲ್ಲಿ ರಾಯನ್ನ ಕನ್ಸೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಂದ್ರೆ ಇದ್ರ ಹಿಂದೆ ಯಾವುದೋ ಒಂದು ಕಹಿ ಘಟನೆ ನಡೆದಿರತ್ತೆ ಅಂತ ಅರ್ಥ. ಅದೇನಂತ ಅಗೇನ್ ನಾವು ಸಿನಿಮಾಗ್ ನೋಡೇನೆ ಗೊತ್ತಾಗ್ಬೇಕು. ಇನ್ನೊಂದು, ಈ ಟಿಕೆಟ್ ಕ್ಯಾರೆಕ್ಟರು ಈ ಶಾರ್ಟ್ ಅಲ್ಲಿ ಬಂದು ಮಂಡಿಗಳ ಮೇಲೆ ಕುತ್ಕೋತಾನೆ. ಅಂದ್ರೆ ಅವನ ಇಮೋಷನ್ಸ್ನ ಅವ್ನು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಿಲ್ಲ. ಅದು ನೋಡಿ ನಿಮ್ಗೆ ಯಾವ ಥರ ನಿಮಗೆ ನೈಟಲ್ಲಿ ಆ ಲೈಟಿಂಗ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡಿ. ಅಗೇನ್ ನಿಮಗೆ ಡಾರ್ಕರ್ ಇಮೋಷನ್ಸ್ ಇದೆ ಬ್ಲೂ ಕಲರ್ದು. ಇದು ನೋಡಿ ಅಬ್ಸರ್ವ್ ಮಾಡಿ, ನಿಮಗೆ ನಾಡಿಯದಲ್ಲಿ ಒಂಥರ ವೈಲೆಟ್ ಟು ಬ್ಲೂ ಎರಡು ಮಿಕ್ಸ್ ಆಗಿದೆ. ಟ್ರೈಲರಲ್ಲಿ ಶಾರ್ಟ್ಸ್ ಇದೆ. ವಾಯ್ಸ್ ಓವರ್ ಏನು ಬರುತ್ತೆ ಅಂತ ಹೇಳಿದ್ರೆ ಇದೇ ಡೈಲಾಗ್ ಅಲ್ಲ, ಮುಕ್ಕೋಡ ಹಾಕೊಂಡ್ರೆ ಪೇನ್ ನ ಕಂಟ್ರೋಲ್ ಮಾಡ್ಬೋದು, ಬಟ್ ಹಣೆ ಬರೋನಲ್ಲ ಅಂತ. ಯಾವಾಗ ನಮಗೆ ಟಿಕೆಟ್ ಮತ್ತೆ ರಾಯ ಒಬ್ರನ್ನೊಬ್ರನ್ನ ಫೇಸ್ ಆಫ್ ಮಾಡ್ತಾರಲ್ಲ, ಅಲ್ಲೂ ನಮಗೆ ಬ್ಲೂ ಕಲರ್ ಶೇಡ್ಸ್ ಬರುತ್ತೆ ನೋಡಿ. ಇದಿಷ್ಟು ನನ್ನ ಅನಾಲಿಸಿಸ್. ಈ ಕಲರ್ ಥಿಯರಿ ಹೀಗೆ ಇರಬೇಕಾ ಹಂಗಂತ ಯಾವುದೇ ಸೆಟ್ ಆಫ್ ರೂಲ್ಸ್ ಇಲ್ಲ. ಈ ರೂಲ್ಸ್ನ ನಾವು ಬೇಕಾದ್ರೆ ಬ್ರೇಕ್ ಮಾಡ್ಬೋದು, ಬಟ್ ಆದರೆ ಒಂದು ಬೇಸಿಕ್ ರೂಲ್ಸ್ ಇದೆ. ಆ ಕಲರು ಸೈಕಾಲಜಿಕಲಿ ಈ ಐಸು ಮತ್ತು ಬ್ರೈನಿಗೆ ಹೆಂಗೆ ಎಫೆಕ್ಟ್ ಮಾಡತ್ತೆ ಅಂತ ಆ ಬೇಸ್ ನಮಗೆ ಗೊತ್ತಿದ್ರೆ ಸಾಕು. ಅದು ನಾವು ಯಾವ ಥರ ಬೇಕಾದ್ರೂ ಅದನ್ನು ನಾವು ಮನಿಪುಲೇಟ್ ಮಾಡಿಕೊಂಡ್ರೆ ಅದು ನಮಗೆ ಆರ್ಟ್ ಆಗತ್ತೆ. ಓಕೆನಾ? ಸೊ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂದಮೇಲೆ ಆ ಸಿನಿಮಾಟೋಗ್ರಫರು ಯಾರು ಅಂತ ಹೇಳಿದರೆ ಇದೇ ನಮಗೆ ರಾಜೀವ್ ರವಿ ಅವರು. ಇವ್ರು ಯಾರು ಅಂತ ಹೇಳಿದರೆ ನ್ಯಾಷನಲ್ ಅವಾರ್ಡ್ ವಿನ್ನರು. ಯಾವ ಸಿನಿಮಾಗೆ? ಲಯರ್ಸ್ ಡೈಸ್ ಅನ್ನೋ ಸಿನಿಮಾಗೆ. ಅದು 2014 ಅವರಿಗೆ ಸಿಕ್ಕಿರೋದು ಅಂತ ಅನ್ಸುತ್ತೆ. ಅದಕ್ಕೆ ಈ ಟಾಕ್ಸಿಕ್ ಟೀಮ್ ಅವರು ಇವ್ರನ್ನ ಚೂಸ್ ಮಾಡಿದ್ದಾರೆ ಸಿನಿಮಾಟೋಗ್ರಫರ್ ಆಗಿ. ಇವ್ರದ್ದು ಬೇರೆ ಬೇರೆ ವರ್ಕ್ ನೋಡಿದರೆ ನಿಮಗೆ ಗ್ಯಾಂಗ್ಸ್ ಆಫ್ ವಸೇಪುರ್ 1 and 2 ಇದೆ, ದೇವಡಿ ಇದೆ, ಉಡ್ತಾ ಪಂಜಾಬ್ ಇದೆ. ಸೊ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.